ನಿಮ್ಮ ದೋಸ್ತನ ಬಗ್ಗೆ ಅಂತೂ ಇಷ್ಟೊಂದೆಲ್ಲ ಹೇಳಿದ್ರಿ. ಹ್ಮ್. ಆದ್ರೆ ಹೊರಗಡೆ ಬರೋ ದಿನ ಅಥವಾ ಅದಕ್ಕಿಂತ ಮುಂಚೆನೇನೋ ಬಿಗ್ ಬಾಸ್ ಯಾಕಂದ್ರೆ ಟಿಕೆಟ್ ಟು ಫಿನಾಲೆ ಅಂತ ಹೇಳ್ಬಿಟ್ಟು ವಿಶೇಷ ಒಂದು ಫಿನಾಲೆಗೆ ಹೋಗ್ತಾರೆ ಹನುಮಂತ್ ಅವರು. ಹ್ಮ್. ಟಿಕೆಟ್ ಟು ಫಿನಾಲೆಗೆ ಹೋದ್ಮೇಲೆ ಬಿಗ್ ಬಾಸ್ ಒಂದು ಸ್ಪೆಷಲ್ ಅಧಿಕಾರವನ್ನ ಕೊಡ್ತಾರೆ. ಆಹ್, ಯಾರನ್ನಾದ್ರೂ ಒಬ್ಬರನ್ನ ಚೂಸ್ ಮಾಡಿ ಅಂತಂದಾಗ ನಿಮ್ಮನ್ನ ಬಿಟ್ಟು ಮೋಕ್ಷಿತ ಅವ್ರನ್ನ ಚೂಸ್ ಮಾಡಿರುವಂತದ್ದು ನಿಮ್ಮಿಬ್ಬರನ್ನ ಪ್ಲಸ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅನ್ನ ಇಷ್ಟಪಡುವಂತವ್ರು ಒಂದಷ್ಟು ವೀಕ್ಷಕರಲ್ಲಿ ಗೊಂದಲ ಕ್ರಿಯೇಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಹನುಮಂತ ಅವ್ರ ಮೇಲೆ ದ್ವೇಷ ಹೆಚ್ಚಾಗ್ತಾ ಇದೆ. ಬಿಕಾಸ್ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲಾನು ನೋಡ್ತಿದ್ವಿ, ದೋಸ್ತ ದೋಸ್ತ ಅಂತಾನೆ ಬಗಲಿಗೂಟ ಇಟ್ಟ ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ. ಹ್ಮ್ ಈ ಆಟದಲ್ಲಿ ಫ್ರೆಂಡ್ಶಿಪ್‌ನ ಆಟಕ್ಕೆ ತರದೆ ಆಟಾಡ್ತಿರೋದು ಹ್ಮ್ ಧನರಾಜ್ ಮತ್ತು ಹನುಮಂತ ಮಾತ್ರ. ಹ್ಮ್ ಮತ್ತೆ ಎಲ್ಲರದ್ದು ಫ್ರೆಂಡ್ಶಿಪ್ ಹ್ಮ್ ತರಾನೇ ಕಾಣಿಸ್ತದೆ ಅಂತ ಲಾಸ್ಟ್ ವೀಕ್ ಹೇಳಿದ್ರು. ಆಕ್ಚುಲಿ ಹನುಮಂತಣ್ಣ ನನ್ನ ಹೆಸರನ್ನ ತಗೋತಿದ್ರೆ ಅದು ಯಾವ ರೀತಿ ಕನ್ವೆ ಆಗ್ತಿತ್ತು ಅಂದ್ರೆ, ಹ್ಮ್ ಫ್ರೆಂಡ್ಶಿಪ್‌ಗೋಸ್ಕರ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಕೋಟದಲ್ಲಿ ಹ್ಮ್ ಧನರಾಜ್ ಫಿನಾಲೆಗೆ ಬಂದ ಅಂತ. ಹ್ಮ್ ಆ ರೀತಿ ಹೋಗೋದಕ್ಕಿಂತ ಆ ಆ ಹೆಸರನ್ನ ತಗೊಳ್ಳದೆ ಹ್ಮ್ ನಾನು ಈ ರೀತಿ ಹೊರಗೆ ಬಂದಿದ್ದು ಹ್ಮ್ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ ದೋಸ್ತ ಎಲ್ಲೂ ನನ್ಗೆ ಮೋಸ ಮಾಡಿಲ್ಲ. ಹ್ಮ್ ನನ್ ದೋಸ್ತ ಏನ್ ಅನಿಸ್ತು ಅದನ್ನ ಹೇಳಿದ್ದಾರೆ. ಹ್ಮ್ ಆ ಟೈಮಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ರದ್ದಾಗಿದೆ ಅಂದ್ರೆ ಹ್ಮ್ ಅದಕ್ಕಿಂತ ದೊಡ್ಡ ತಪ್ಪು ಯಾವುದಿಲ್ಲ. ಅಂತ ತಪ್ಪು ಮಾಡಿದವನ್ನ ಫಿನಾಲೆಗೆ ಕಳಿಸ್ತಾನೆ ಅಂದ್ರೆ ಹ್ಮ್ ಒಂದು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋ ನಿರ್ಧಾರನ ನಾನು ಒಪ್ಪಲ್ಲ. ಅದು ಹ್ಮ್ ಸರಿಯಲ್ಲ ಅನ್ನೋದನ್ನ ನಾನು ಹೇಳ್ತೇನೆ. ಅದ್ರಲ್ಲಿ ಎಲ್ಲೂ ಇಷ್ಟರವರೆಗೆ ಆಟದಲ್ಲಿ ಫ್ರೆಂಡ್ಶಿಪ್ ತರದವರು ಹ್ಮ್ ಫಿನಾಲೆಗೆ ಹೋಗುವ ಒಂದು ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹ್ಮ್ ಫ್ರೆಂಡ್ಶಿಪ್‌ನ ತರೋದು ಅಷ್ಟು ಸರಿಯಲ್ಲ ಬಿಕಾಸ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಅವ್ರನ್ನ ನೀವು ತುಂಬಾ ಹಚ್ಕೊಂಡ್ಬಿಟ್ಟಿರ್ತೀರಾ. ಸೊ ಹ್ಮ್. ಎಲ್ಲೋ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ನಿಮ್ಮನ್ನ ಇಷ್ಟಪಡುವಂತವ್ರಿಗೆ ಏನು ಅಂತಂದ್ರೆ ನಿಮ್ಮನ್ನ ಟಾಪ್ 6 ಅಲ್ಲಿ ನೋಡ್ಬೇಕು ಅನ್ನುವಂತ ಆಸೆ ಇದ್ದೇ ಇರುತ್ತೆ. ಹ್ಮ್. ಯಾರಾದ್ರೂ ಹೇಳಿದ್ರ ಹನುಮಂತ್ ಏನಾದ್ರು ಈ ತರ ನನ್ಗೊಂದ ನಿಮ್ಗೆ ದೋಸ್ತ ಅಂತ ಹೇಳ್ಬಿಟ್ಟು ಕೈ ಹಿಡಿದಿದ್ರೆ ಇವತ್ ನೀವು ಟಾಪ್ 6 ಅಲ್ಲಿ ಇರ್ತಿದ್ರು ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ತಿದ್ರು. ದೋಸ್ತ ಸೆಲೆಕ್ಟ್ ಮಾಡ್ತಿದ್ರು, ಈಗ ಹ್ಮ್ ಅಲ್ಲಿರ್ತಿದ್ದೆ, ಆಗ್ಲೇ ಅಲ್ಲಿರ್ತಿದ್ದೆ ಅಂತ. ಹ್ಮ್ ಅ- ಅದ ನಿಮಗೆ ಹೊರಗಡೆಯಿಂದ ನೋಡಿದಾಗ ಹಾಗೆ ಅನ್ಸುತ್ತೆ. ಹ್ಮ್ ಬಟ್ ಒಳಗಡೆಯಿಂದ ಕೂತು ನಾವು ಆಟ ನೋಡ್ಬೇಕಾದ್ರೆ ನನ್ನ ತಪ್ಪೇ ಜಾಸ್ತಿ ದೊಡ್ಡ ತಪ್ಪಾಗಿ ಕಾಣಿಸ್ತಿತ್ತು. ಓಕೆ. ಬಹುಶಃ ನಾನು ಏನಾದ್ರು ಚೆನ್ನಾಗಿ ಆಟ ಆಡಿ ಹ್ಮ್ ಗೆದ್ದು ಹ್ಮ್ ಅದೊಂದು ಸ್ಕೋರ್ ಬೋರ್ಡ್ ಅಲ್ಲಿ ಏನ್ ಗೆಲುವಿತ್ತು ಅದು ರಿಯಲ್ ಆಗಿ ಇರ್ತಿದ್ರೆ ಹ್ಮ್ ದೋಸ್ತ ನನ್ನ ಹೆಸರನ್ನ ಸೆಲೆಕ್ಟ್ ಮಾಡ್ತಿರ್ಬೋದು. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.